ತಗೊಳಮ್ಮ, ಎಲ್ಲರ ಹತ್ರ ಮುಡಿಸಿ ಆಶೀರ್ವಾದ ಮಾಡಿಸ್ಕೊಬಿಟ್ಟು. ಈಗ ಗೌತಮ್ ಮದುವೆ ಆಗಲ್ಲ ಅಂತ ಹೇಳ್ತಾರೆ. ಇವ್ರೀಗ ಎದ್ದೋಗ್ತಾರೆ ಅಂತ ಅನ್ಕೊಂಡ್ರೆ ಭಗವಂತ, ನಿನ್ನ ಆಶೀರ್ವಾದದಿಂದ ಒಂದು ಹಂತಕ್ಕೆ ಎಲ್ಲ ಚೆನ್ನಾಗೇ ನಡೀತಾ ಇದೆ. ನಮ್ಮ ಆರತಿ ಬಾಳು ಚೆನ್ನಾಗಿರೋ ಥರ ಕಾಪಾಡಪ್ಪ. ಈ ಕ್ಷಣದವರೆಗೂ ಒಂದಲ್ಲ ಒಂದು ಭಯ ಟೆನ್ಷನ್ನಲ್ಲೇ ಕಳೆದಿದ್ದೀನಿ. ಅಳತೆಗೆ ಮೀರಿ ಆಚರಣೆ ಮಾಡದೇ ಇದ್ದರೂ ಲೋಕಾರೂಢಿ ಆಗಬೇಕು ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಹೊರೆನೇ ಮೇಲೆ ಹೇಳ್ಕೊಂಡಿದ್ದೀನಿ. ದೇವರೇ, ಇದನ್ನೆಲ್ಲ ನಾನು ಹೇಗೋ ಸುಧಾರಿಸ್ಕೋತೀನಿ. ನಿನ್ನ ಹತ್ರ ನಾನು ಬೇಡ್ಕೊಳ್ಳೋದು ಒಂದೇ ಒಂದು, ನನ್ನ ಮಗಳು ಸುಖವಾಗಿರಬೇಕು, ಅವಳಿಗೆ ಯಾವುದೇ ತೊಂದರೆ ಆಗಬಾರ್ದು. ಈ ಗೌತಮ್ ಯಾಕೆ ಹೇಳ್ತಿಲ್ಲ? ಅಗ್ರಜ ಹೇಳಿದ ನಿಜಾನಾ? ಎಲ್ಲ ನಾನು ಅಂದ್ಕೊಂಡಾಗಾದರೆ ಸಾಕು. ಎಲ್ಲರಿಗೂ ತಾಳಿ ಮುಡ್ಸೋ ಟೈಮಲ್ಲಿ ಗೌತಮ್ ಹೇಳ್ಬೇಕಿತ್ತಲ್ವಾ? ಇನ್ನೂ ಯಾಕೆ ಕೂತೇ ಇದ್ದಾರೆ? ಯಾಕಿನ್ನೂ ಮದುವೆ ಆಗಲ್ಲ ಅಂತ ಹೇಳ್ತಿಲ್ವಲ್ಲ? ಅವ್ನು ನಿಜಕ್ಕೂ ದೊಡ್ಡ ಫ್ರಾಡ್. ಆ ಗೌತಮ್ ಮನೆ ಅಡ್ರೆಸ್ ಸಿಕ್ತು. ಅವಳು ಗೌತಮ್ ಹೆಂಡ್ತಿನೇ. ನಾನು ಅವಳಿಗೆ ಗೊತ್ತಿಲ್ಲದಿರೋ ಹಾಗೆ ಅವಳು ಫೋಟೋ ತೊಗೊಂಡಿದ್ದೀನಿ. ಬಾ, ಆ ಗೌತಮ್ನ ತೋರಿಸ್ತೀನಿ. ಗೌತಮ್ಮ ಅದು ಇಲ್ಲ. ಎಸ್, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾನೆ. ಅವ್ನ ಹೆಂಡತಿ ಮನೆಗೆ ಬಂದಿರ್ತಾನೆ. ಹಾಗಾದ್ರೆ ಗೌತಮ್ ನಿಜವಾಗ್ಲೂ ಮೋಸ ಮಾಡ್ತಿದ್ದಾರಾ? ಅಂದ್ರೆ ಇಷ್ಟು ದಿನ ವೇದ ಅಂತ ಹೇಳಿದಾರ ನಿಜಾನಾ? ಹೀಗೆ ನನ್ನ ಮುಖ ನೋಡ್ತಿದ್ಯಾ? ನಾನೇನು ಮಾಡಬೇಕು? ವೇದಾಂತ್, ಪ್ರತಿ ಸಲನೂ ನಾನು ನಿನ್ನ ಮೇಲೆ ಅನುಮಾನ ಪಟ್ಟೆ. ನೀನು ಹೇಳಿದ ನಿಜಾನಾ? 1000 ಸಲ ಪಡ್ಕೊಂಡೆ, ಆದರೆ ನೀವು ಯಾರೂ ಕೇಳಲಿಲ್ಲ. ನನ್ನನ್ನೇ ಮೆಂಟ್ಲು ಅಂದರೆ ಅಲ್ವಾ? ಈಗ ನೋಡಿ, ನೀನು ಹೇಳಿದ್ದೆ ನಿಜ ಅನಿಸ್ತಿದೆ. ಗೌತಮ್ ಇನ್ನೂ ಎದ್ದಿಲ್ಲ ಅಂದರೆ ಮೋಸ ಮಾಡೋದೇ ಉದ್ದೇಶನಾ? ಇವನು ದೊಡ್ಡ ಫ್ರಾಡ್, ಸ್ಕೌಂಡ್ರಲ್ ಅಂತ ಪಡ್ಕೊಂಡೆ. ಆದರೆ ನಿಮಗೆಲ್ಲ ಅವನೇ ದೇವ್ರ ಥರ ಕಾಣಿಸ್ದ ಅಲ್ವಾ? ಗೌತಮ್ ಮಾತಾಡಿದ್ದು, ನಮ್ಮ ಹತ್ರ ನಡ್ಕೊಂಡಿದ್ನೆಲ್ಲ ನೋಡಿ ಅವ್ರು ಹೇಳ್ತಿರೋದೇ ನಿಜ ಅಂತ ಅಂದ್ಕೊಂಡ್ಬಿಟ್ವಿ. ಗೌತಮ್ ಮೋಸ ಮಾಡ್ಬೋದು ಅನ್ನೋ ಸಣ್ಣ ಅನುಮಾನ ಕೂಡ ಬರಲಿಲ್ಲ.
ಗೌತಮ್ ನಮ್ಮ ಹತ್ರ ಅವರಷ್ಟು ಒಳ್ಳೆಯವರೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಿದ್ರು. ತುಂಬ ಒಳ್ಳೆಯವರು ಅಂತ ಯಾರೂ ಇರೋದಿಲ್ಲ. ಅವನ ಬಿಹೇವಿಯರಲ್ಲೇ ಗೊತ್ತಾಗುತ್ತೆ ಅವನ ಉದ್ದೇಶ ಸರಿ ಇಲ್ಲ ಅಂತ. ನಿಮಗೆಲ್ಲ ನಾನೇ ವಿಲನ್ ಥರ ಕಾಣಿಸ್ದೆ. ಈಗ ಟೆನ್ಷನ್ ಆಗ್ತಿದೆ ಅಲ್ವಾ? ಇದನ್ನೇ ನಾನು ಬಡ್ಕೊಂಡಿದ್ದು. ಅವನು ಮಂಟಪದಲ್ಲಿ ಮದುವೆ ಆಗಲ್ಲ ಅಂತ ಹೇಳೋದಿಲ್ಲ ಅಂತ ನಾನು ಹೇಳಿದ್ರೆ ನೀವು ನನಗೆ ತಲೆ ಸರಿ ಇಲ್ಲ ಅಂತಂದ್ರಿ. ಎಲ್ಲಿ ನಿಮ್ಮ ದೇವ್ರ ಮಾತೇ ಆಡ್ತಿಲ್ಲ, ಯಾಕೆ ಅಲ್ಲೇ ಕೂತಿದ್ದಾನೆ? ಐ ಆಮ್ ಸಾರಿ ವೇದಾಂತ್, ನಾನು ತುಂಬ ಅಂದರೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ಹೇಗಾದರೂ ಮಾಡಿ ಮದುವೆ ನಿಲ್ಲೋ ಥರ ಮಾಡು ವೇದಾಂತ್. ತುಂಬ ಲೇಟ್ ಆಯಿತು, ಕಾಲ ಮಿಂಚೋಗಿದೆ. ನಾನು ಮಾಡಿದ ತಪ್ಪಿಗೆ ನಿನಗೆ ಕೋಪ ಬಂದರೆ ಹೊಡಿಬೇಕಿದ್ರೆ ಏನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಆದರೆ ಅಕ್ಕನ ಬಾಳು ಮಾತ್ರ ಹಾಳಾಗಬಾರ್ದು ವೇದಾಂತ್. ಪ್ಲೀಸ್ ಏನಾದರೂ ಮಾಡು. ಅಗ್ರಜ, ಗೌತಮ್ ಯಾಕೆ ಇನ್ನೂ ತಾಳಿ ಕಟ್ಟಲ್ಲ ಅಂತ ಹೇಳ್ತಿಲ್ಲ? ಸುಮುಹೂರ್ತ ಸಾವಧಾನ, ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ತೊಳೆಯಮ್ಮ ಅಕ್ಷತೆ ಎಲ್ರಿಗೂ ಕೊಡಿ. ತಗೋಪುಟ್ಟೆ ಎಲ್ರಿಗೂ ಅಕ್ಷತೆ ಕೊಡು. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಮಾಂಗಲ್ಯ ಧಾರಣೆ ಆಗ್ಬೋದಾ?